ಇನ್ನು ಆನೆಗಳ ಕಂಡು ದಿಕ್ಕಾಪಾಲಾಗಿ ಓಡಿದಂತಹ ಹಸುಗಳು ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಹಿನ್ನೀರು ಬಳಿ ಘಟನೆ ಆಗಿದೆ. ನಾಗರಹೊಳೆ ಅಭಯಾರಣ್ಯದಿಂದ ಬಂದಿರುವಂತಹ ಆನೆಗಳು ಕಾಡಾನೆಗಳನ್ನು ಕಂಡು ದಿಕ್ಕಾಪಾಲಾಗಿ ಹಸುಗಳು ಓಡಿದ್ವು. ಆನೆಗಳನ್ನು ಕಾಡಿಗೆ ಓಡಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಇದು ಆನೆಗಳನ್ನು ಕಂಡು ಹಸುಗಳು ದಿಕ್ಕಾಪಾಲಾಗಿ ಓಡಿರುವಂತಹ ದೃಶ್ಯ. ಇದು ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಹಿನ್ನೀರು ಬಳಿ ಆಗಿರುವಂತಹ ಘಟನೆ. ಅಭಯಾರಣ್ಯದಿಂದ ಬಂದಿರುವಂತಹ ಆನೆಗಳನ್ನು ನೋಡಿ ಅಲ್ಲಿಂದ ಜಾನುವಾರುಗಳಿಂದ ಓಡ್ ಹೋದ್ವು. ಇದು ಎಚ್.ಡಿ. ಕೋಟೆಯ ಕಬಿನಿ ಡ್ಯಾಮ್ ಹಿನ್ನೀರೇನಿದೆ ಅಲ್ಲಿ ಆನೆಗಳು ಕಾಣಿಸ್ಕೊಂಡಿರೋದು. ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಮ್, ಇದೀಗ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆನೆಗಳು ಹೊರಬಂದಂತಹ ಸಂದರ್ಭ ಇಲ್ಲಿ ಒಂದಷ್ಟು ಹಸುಗಳು ಓಡ್ತಾ ಇರುವಂಥದ್ದನ್ನು ಎಷ್ಟೊತ್ತಿಗೆ ಆಯ್ತಿದ್ದು, ಜೊತೆಗೆ ಈಗ ಮತ್ತೆ ಕಾಡಿಗಟ್ಟುವಂಥ ಕೆಲಸಗಳಾಗ್ತಾ ಇದೆ. ಏನಾಗ್ತಿದೆ, ಕಾರ್ಯಾಚರಣೆ ಏನಾದರೂ ಶುರುವಾಗಿದೆ? ಮೈಸೂರು ಜಿಲ್ಲೆಯಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಮತ್ತೆ ಮಾನವರ ಸಂಘರ್ಷ ಮುಂದುವರೆದಿದೆ. ಇತ್ತೀಚೆಗಷ್ಟೇ ಹುಲಿಯೊಂದು ದಾಳಿ ಮಾಡಿತ್ತು. ಇದೀಗ 2 ಆನೆಗಳು ಕಬಿನಿ ಹಿನ್ನೀರಿಗೆ ಆಗಮಿಸಿದ್ವು. ನಾಗರಹೊಳೆ ಅಭಯಾರಣ್ಯದಿಂದ 2 ಆನೆಗಳು ಸಹ ಕಬಿನಿ ಹಿನ್ನೀರಿನಲ್ಲಿದ್ದು, ಸಾಮಾನ್ಯವಾಗಿ ಕಬಿನಿ ಜಲಾಶಯದ ಅಕ್ಕಪಕ್ಕದಲ್ಲೇ ಹಸುಗಳನ್ನ ಮೇಯಲಿಕ್ಕೆ ಬಿಟ್ಟಿರ್ತಾರೆ. ಅದೇ ರೀತಿ ದನಗಾಯಿಗಳು ಹಸುಗಳನ್ನ ಬಿಟ್ಟಿದ್ರು. ತಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಕಬಿನಿ ಜಲಾಶಯದ ಒಳಭಾಗದಲ್ಲಿ ಈ ಆನೆಗಳನ್ನ ಕಂಡಂತಹ ಹಸುಗಳು ಮೊದಲು ಅಲ್ಲಿಂದ ದಿಕ್ಕಾಪಾಲಾಗಿ ಓಡೋಗ್ತವೆ. ಅವಾಗ ಅಲ್ಲಿ ವಿಚಾರ ತಿಳಿದಂತಹ ಸ್ಥಳೀಯರು ಸ್ಥಳಕ್ಕೆ ಧಾವಿಸ್ತಾರೆ. ಮತ್ತೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದರೆ ಈಗಲೂ ಸಹ 2 ಆನೆಗಳು ಆ ಒಂದು ಏನು ಕಬಿನಿ ಹಿನ್ನೀರಿನಲ್ಲೇ ಇದ್ದಾವೆ. ಅವುಗಳನ್ನ ವಾಪಸ್ಸು ಅರಣ್ಯಕ್ಕೆ ಕಳಿಸಲಿಕ್ಕೆ ಕಾರ್ಯಾಚರಣೆಯನ್ನು ಸಹ ಆರಂಭಿಸಲಾಗಿದೆ. ನಿರಂತರವಾಗಿ ಗ್ರಾಮಸ್ಥರು ಹೇಳೋದೇನೆಂದ್ರೆ, ಈ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾನೆ ಇದೆ. ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರವನ್ನ ನೀಡಬೇಕು. ಕಾಡಿನಿಂದ ಪ್ರಾಣಿಗಳು ಯಾವುದೇ ಕಾರಣಕ್ಕೂ ನಾಡಿಗೆ ಬರಬಾರ್ದು. ಇದಕ್ಕೆ ಅಲ್ಲಿ ಬೇಲಿಗಳಿರ್ಬೋದು, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದೆಲ್ಲವನ್ನ ಬಗೆಹರಿಸಬೇಕು ಅಂತೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಭರವಸೆಯನ್ನು ನೀಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಭರವಸೆ ಈಡೇರಿಲ್ಲ ಅನ್ನೋದು ಗ್ರಾಮಸ್ಥರ ಆಕ್ರೋಶಕ್ಕೂ ಸಹ ಕಾರಣವಾಗ್ತಾ ಇದೆ. ಅವಿನಾಶ್, ಧನ್ಯವಾದ ರಾಮ್.